ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ತ್ರಿಲೋಕ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬೆಳಿಗ್ಗೆನೆ ನನ್ನ ಮಗನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ, ಇಲ್ಲ ಅಂದರೆ ಅವ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಅವನಿಗೆ ಆಟ ಆಡಿಸ್ಬೇಕು. ಅದಕ್ಕೆ ಹಾಯ್ ಮಾಡು, ಸಬ್ಸ್ಕ್ರೈಬ್ ಮಾಡು, ಲೈಕ್ ಮಾಡು ಅಂತ ಹೇಳ್ಕೊಡ್ತಾ ಇದ್ದೆ. ಅದಕ್ಕೆ ಅವ್ನು ಹೇಳ್ತಾ ಇದ್ದ. ಅವ್ನು ಬೆಳಿಗ್ಗೆ ಒಂದು ಸ್ವಲ್ಪ ಅವನಿಗೆ ಆಟ ಆಡಿಸಿದ್ರೆ ಸಾಕು, ಆಮೇಲೆ ನಾವು ನನ್ನ ಸುದ್ದಿಗೆ ಬರಲ್ಲ. ನನ್ನ ಕೆಲಸ ಆಗೋವರೆಗೂ ಅವ್ನು ಹಾಗೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡಿರ್ತಾನೆ. ಅದೊಂದು ಖುಷಿ ಆಗುತ್ತೆ ನನಗೆ. ಬೆಳಗ್ಗೆ ಎದ್ದ ಕೂಡಲೇ ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು, ಅದೇ ಅವ್ನು ಕೇಳೋದು, ಇನ್ನೇನು ಕೇಳಲ್ಲ ಅವನು. ಅವ್ನು ಸ್ವಲ್ಪ ನಿದ್ದೆಯಿಂದ ಎದ್ದಿರ್ತಾನಲ್ಲ, ಅವನ್ನ ಸ್ವಲ್ಪ ಹೊತ್ತು ಖುಷಿ ಪಡಿಸಿದ್ರೆ, ನಗಿಸಿದ್ರೆ, ಆಟ ಆಡಿಸಿದ್ರೆ ಅವ್ನು ತುಂಬ ಖುಷಿ ಪಡ್ತಾನೆ. ಹಾಗಾಗಿ ಅವನಿಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ನನ್ನ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊತೀನಿ. ಹಾಗೆ ತಮ್ನೇಲಲ್ಲಿ ಹೇಳಿರೋ ಹಾಗೆ ಏನು ವಿಷಯ ಅಂದರೆ, ನಮ್ಮ ಹತ್ರ ಏನೂ ಇಲ್ಲ ಅಂದರೆ ಜನ ನಮಗೆ ಹೇಗೆ ನೋಡ್ತಾರೆ, ಅವ್ರು ನಡೆಸ್ಕೊಳ್ಳೋ ರೀತಿ ಹೇಗಿರುತ್ತೆ, ಬೇರೆ ಯಾರೂ ಅಲ್ಲ, ನಮ್ಮ ಜೊತೆಗಿರೋರೆ. ನಮಗೆ ಮನೆ ಕರೆದ್ಬಿಟ್ಟು ಅವಮಾನ ಮಾಡಿದರೆ ಹೇಗಾಗುತ್ತೆ, ಅದನ್ನೆಲ್ಲ ನಾನು ಹೇಗೆ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಕರಿಮಣಿ ಹಾಕ್ಕೊಂಡಿದ್ದೀನಿ, ಒಂದೇ ತಾಳಿ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಜನ ಮಾತಾಡ್ತಾರೆ ಅಂದರೆ ಏನು ಹೇಳೋದು ಅಂಥವರಿಗೆ. ಗಂಡನ ಮನೆದ ತವ್ರ ಮನೆದ ಅಂತ ಕೇಳ್ತಾರೆ, ಅವಮಾನ ಮಾಡ್ತಾರೆ. ಅದು ನಮ್ಮ ಇಷ್ಟ, ನಾವು ಏನಾರು ಹಾಕ್ಕೊತೀವಿ ಬಿಡ್ತೀವಿ, ಅದನ್ನು ಕೇಳೋಕೆ ಅವ್ರು ಯಾರು ಅಂತೀನಿ ನಾನು. ನಾವು ಹೇಗಿದ್ದರೂ ಜನ ಸಹಿಸ್ಕೊಳ್ಳಲ್ಲ. ಇದೆ ನನ್ನ ಹತ್ರ ಚಿನ್ನದ 2 ಎಳೆ ಸರ, ಮಾಂಗಲ್ಯ ಸರನೇ ಇದೆ. ನಾನು ಡೈಲಿ ಹಾಕ್ಕೊಳ್ಳಲ್ಲ ಅಷ್ಟೇ. ಅದನ್ನೇ ಯಾಕೆ ಹಾಕ್ಕೊಳ್ಳಲ್ಲ, ಹಾಕ್ಕೋಬೇಕು. ಮತ್ತು ಇವಾಗಿನ ಚಿನ್ನದ ರೇಟ್ಗೆ ಮುರಿದೋದ್ರೆ ಪದೇ ಪದೇ ಮಾಡ್ಸೋಕ್ಕಾಗತ್ತಾ? ಹಾಗಾಗಿ ನಾನು ಹಾಕ್ಕೊತಿಲ್ಲ ಅಷ್ಟೇ. ನಾನು 10 ವರ್ಷದಿಂದ ನಮ್ಮ ಮಕ್ಕಳು ಸಾಕ್ತಾಯಿದ್ದೀನಿ. ಪದೇ ಪದೇ ಮುರಿಯೋದು, ಇದಾಗೋದು ಆಗ್ತಾ ಇರುತ್ತೆ. ಹಾಗಾಗಿ ಚಿನ್ನದಾದರೆ ಮುರಿದೋದ್ರೆ ಅಲ್ಲೇ ಹೋಗಿ ಸರಿ ಮಾಡಿಸ್ಕೊಂಬರ್ಬೇಕು. ಅದೇ ಈ ಕರಿಮಣಿ ಆದರೆ ನಾವೇ ಪೋಣಿಸ್ಕೊಂಡು ಹಾಕ್ಕೋಬೋದು. ಹಾಗಾಗಿ ಇದನ್ನು ಡೈಲಿ ವೇರಿಗಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲದೇ ಏನಿಲ್ಲ, ನಾವು ಇದ್ದೇ ನಮ್ಮ ಹತ್ರ ಇದೆ. ಹಾಗೆ ನಿಮ್ಮ ಹತ್ರ ಕಾರ್ ಇದೆಯಾ ಅಂತಲೂ ಕೇಳ್ತಾರೆ. ಇಲ್ಲ, ಏನು ಮಾಡೋದು ಇವಾಗ? ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು. 3 ಮಕ್ಕಳಿದ್ದಾರೆ ನಮಗೆ. ತಗೊಂಬಿಟ್ಟು ಶೋಕಿ ಮಾಡೋ ಟೈಮು ಅಲ್ಲ ನಮಗಿವಾಗ. ಕಾಲ ಕೂಡಿ ಬಂದಾಗ ತಗೊಳ್ತೀವಿ, ಇಲ್ಲ ಅಂತಲ್ಲ, ತಗೊಳ್ಳೋ ಅಂಥ ಟೈಮ್ ಎಲ್ಲ ಇವಾಗ ನಮಗೆ. ಹಾಗಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಿಲ್ಲ. ಆದರೆ ಜನ ಮಾತಾಡ್ತಾರೆ. ಹೇಗಂದರೆ 3 ಮಕ್ಕಳಿದ್ದೀರಾ, ಹೆಂಗೆ ಓಡಾಡ್ತೀರಾ ಅಂತಲೂ ಕೇಳ್ತಾರೆ. ತಗೊಂಡ್ಬಿಟ್ರು ಹೇಳ್ತಾರೆ, 3 ಮಕ್ಕಳಿದ್ದಾರೆ, ಇವ್ರಿಗೆ ಕಾರೆಲ್ಲ ಬೇಕಿತ್ತಾ ಅಂತಲೂ ಹೇಳ್ತಾರೆ. ಹಾಗಿದ್ರೂ ಮಾತಾಡ್ತಾರೆ, ಹಿಂಗಿದ್ರೂ ಮಾತಾಡ್ತಾರೆ. ಮತ್ತು ಸ್ವಂತ ಮನೆ ಇಲ್ವಾ ಅಂತಲೂ ಕೇಳ್ತಾರೆ. ಇಲ್ಲ, ಸ್ವಂತ ಮನೆ ಇಲ್ಲ ನಮಗೆ, ನಾವಿರೋದು ಬಾಡಿಗೆ ಮನೆಯಲ್ಲಿ. ನಾವು 5 ವರ್ಷಕ್ಕೆ ಒಂದು ಸಲ ಟ್ರಾನ್ಸ್ಫರ್ ಮಾಡ್ತಾನೆ ಇರ್ತಾರೆ. ನಾವು ಮನೆ ತೊಗೊಳಕ್ಕೆ ಎಲ್ಲೆಲ್ಲಿ ಹೋಗ್ತೀವೋ ಒಂದೊಂದು ಮನೆ ತೊಗೊತಾ ಹೋಗೋಕ್ಕಾಗಲ್ಲ ನಮಗೆ. ಹಾಗಾಗಿ ನಾವು ಬಾಡಿಗೆ ಮನೆಯಲ್ಲೇ ಇರಬೇಕಾಗತ್ತೆ. ಮನೆ ಕಟ್ಟಿಸ್ತೀವಿ, ಇಲ್ಲ ಅಂತಲ್ಲ. ಅದು ಇವಾಗಲೇ ಬೇಡ ಅಂತ ನಾವು ಸುಮ್ಮನೆ ಇದ್ದೀವಿ. ಹೇಗಿದ್ದರೂ 60 ವರ್ಷ ಆಗೋವರೆಗೂ ನಮ್ಮ ಮನೆಯವರಿಗೆ ನಾವು ಇನ್ನು 22 ಇಯರ್ಸ್ ಇದೆ ಸರ್ವೀಸು. ಅಲ್ಲಿವರೆಗೂ ನಾವು ಹಾಗೆ ಬಾಡಿಗೆ ಮನೆ ತಿರುಗ್ತಾನೆ ಇರಬೇಕಾಗತ್ತೆ. ಕಟ್ಟಿಸ್ಬಿಟ್ಟು ಮನೆ ಹಾಗೆ ಬಿಡ್ಬೇಕಾಗತ್ತೆ ನಾವು. ಹಾಗಾಗಿ ಅದ್ರದ್ದು ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾಯಿಲ್ಲ. ಇನ್ನು ನನ್ನ ಮಗ ಚಿಕ್ಕವನು, ಅವನಿಗೆ ಹೊಸದೇ ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಆಸೆ. ಅವನಿಗೂ ಒಂದು 10 ಇಯರ್ಸ್ ಆಗಲಿ, ನೋಡೋಣ, ಆಮೇಲೆ ಮನೆ ಕಟ್ಟಿಸೋ ಬಗ್ಗೆ ಯೋಚನೆ ಮಾಡೋಣ. ಫಸ್ಟು ನಾವು ನಮ್ಮ ಮಕ್ಕಳ ಎಜುಕೇಷನ್ ಮೇಲೆ ಫೋಕಸ್ ಮಾಡ್ತಾಯಿದ್ದೀವಿ. ಅವರಿಗೆ ಒಂದೊಳ್ಳೆ ಎಜುಕೇಷನ್ ಕೊಡಬೇಕು ಅಂತಲೇ ತಾನೇ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿಬಿಟ್ಟು ಮಜಾ ಮಾಡ್ಬೋದು. ಆದರೆ ಹಾಗಿಲ್ಲ, ಅವ್ರಿಗೆ ಅಂತ ಸ್ವಲ್ಪ ನಾವು ಏನಾದರೂ ಉಳಿತಾಯ ಮಾಡಬೇಕು, ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂತಲೇ ನಾವು ಜಾಸ್ತಿ ಆಡಂಬರದ ಬದುಕು ನಾವು ಬದುಕೋಕ್ಕೆ ಹೋಗ್ತಾಯಿಲ್ಲ. ಒಂದು ಫಿಲ್ಟ್ರ್ ಕೂಡ ನಾವು ಹಾಕಿಸಿಲ್ಲ ಇದುವರೆಗೂ. ಅದನ್ನು ಹಾಕಿಸ್ಬೇಕು ಅಂತ ಇದ್ದೀವಿ. ಯಾಕಂದರೆ ನೀರು ತರೋದು ತುಂಬ ಕಷ್ಟ ಆಗಿದೆ. 3ನೇ ಫ್ಲೋರಲ್ಲಿರೋದ್ರಿಂದ 2 ಡೇಸಿಗೆ ಒಂದು ಬಾಟಲ್ ಬೇಕೇ ಬೇಕಾಗತ್ತೆ. ಅವರು ಎಷ್ಟು ಅಂತ ಹೊತ್ಕೊಂಬರ್ತಾರೆ, ಅದನ್ನು ತಗೊಳೋಣ ಅಂತಿದ್ದೀವಿ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ.
ಆದರೂ ಹಿಂಗೆ ಮನೆ ಕರೆದ್ಬಿಟ್ಟು ಅವಮಾನ ಮಾಡ್ತಾರೆ ಜನ ಅಂದರೆ ಮನ್ಸಿಗೆ ನೋವಾಗುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಇಂಥ ಜನಗಳಿರ್ತಾರೆ. ನಂದು ಅಂತ ಒಂದು ದಿನ ಬರುತ್ತೆ, ಆ ಟೈಮಲ್ಲಿ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತೀನಿ. ಹಾಗೆ ಇವತ್ತು ಪುಳಿಯೋಗರೆ ಮಾಡ್ತಾಯಿದ್ದೆ, ಅದಕ್ಕೆ ಗೊಜ್ಜೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಬೇಕೋ ಅದು ಸಾಮಗ್ರಿ, ಶೇಂಗಾ, ಹಾಗೆ ಕೊಬ್ಬರಿ, ಎಳ್ಳು, ಜೀರಿಗೆ, ಕರಿಮೆಣಸು, ಕರಿಬೇವು ಸೊಪ್ಪು ಅವನ್ನೆಲ್ಲ ಹಾಕಿ ಹುರ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ. ಇವಾಗ ಹುಣಸೆ ಹಣ್ಣು ಗೊಜ್ಜು ಹಾಕಿ ಮಾಡ್ಕೊಂಬಿಟ್ಟು ರೈಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಹಾಕಿ ಕಲಿಸ್ಕೊಂಬಿಟ್ರೆ ಪುಳಿಯೋಗರೆ ಮುಗೀತು. ರೆಸಿಪಿ ಬೇಕಿದ್ದರೆ ಹೇಳಿ, ಕಮೆಂಟ್ ಮಾಡಿ. ಇನ್ನೊಂದು ಸಲ ರೆಸಿಪಿನ ಶೇರ್ ಮಾಡ್ಕೊತೀನಿ. ಹಾಗೆ ಒಂದೇ ಒಂದು ಸ್ಪೂನ್ ಬೆಲ್ಲದ ಪುಡಿ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಳಲ್ಲ ನಾನು, ಯಾಕಂದರೆ ನನಗೆ ಪುಳಿಯೋಗರೆ ತುಂಬ ಸ್ವೀಟಾಗಿದ್ದರೆ ತಿನ್ನಬೇಕು ಅಂತ ಅನಿಸಲ್ಲ. ಸ್ವಲ್ಪ ಖಾರ ಖಾರವಾಗಿ ಇರಬೇಕು. ಹಾಗಾಗಿ ಮಕ್ಕಳಿಗೆ ಬೇಕಿದ್ದರೆ ಅವ್ರು ಸ್ವೀಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಡ್ತೀನಿ ಬೆಲ್ಲ. ನಮಗಂತೂ ಖಾರ ಬೇಕು. ನನಗೆ ಸಿಹಿಯಾಗಿರೋದು ಪುಳಿಯೋಗರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ನನಗೆ. ಅದರಲ್ಲೂ ಪ್ಯಾಕೆಟಲ್ಲಿ MTR ಮಸಾಲ ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಾಡಿದರೆ ಅದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ನಾನು ಮಾಡೋದೇ ಇಷ್ಟ ಆಗುತ್ತೆ. ಮಕ್ಳಿಗೆ ನೋಡಿದರೆ MTR ಬೇಕು ಅಂತ ಕೇಳ್ತಾರೆ. ಅದು ಪ್ಯಾಕೆಟ್ ಇರಲಿಲ್ಲ, ಹಾಗಾಗಿ ನಾನೇ ಪೌಡ್ರ್ ಮಾಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಶ್ವೇತಾ ತ್ರಿಲೋಕ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸ್ಕೂಲಿಗೆ ಬೆಳಿಗ್ಗೆ ರೆಡಿ ಆಗ್ತಾಯಿದ್ದಾರೆ. ಇವತ್ತು ಮಾರ್ನಿಂಗ್ ಡ್ಯೂಟಿ ಹೋಗಿದ್ದಾರೆ, ಹಾಗಾಗಿ ಅವ್ರಿಗೂ ಕೊಟ್ಟು ಕಳಿಸ್ಬೇಕು ಪುಳಿಯೋಗರೆ. ಹಾಗೆ ಟೀನು ಮಾಡಿ ಕೊಟ್ಟು ಕಳಿಸ್ಬೇಕು. ಗೊಜ್ಜು ರೆಡಿ ಆಯಿತು ನೋಡಿ. ಶೇಂಗಾ ಬೀಜ ಅವೆಲ್ಲ ಹುರ್ಕೊಂಡು ತಕ್ಕೊಂಬಿಟ್ಟಿದ್ದೀನಿ, ಯಾಕಂದರೆ ಮೆತ್ತಗಾಗ್ಬಿಡುತ್ತಲ್ಲ. ಹಾಗಾಗಿ ಫಸ್ಟೇ ಹುರ್ಕೊಂಡು ಅದನ್ನು ತಕ್ಕೊಂಬಿಟ್ಟಿದ್ದೀನಿ. ಮತ್ತು ಕುಕ್ಕರಲ್ಲಿ ಕಲ್ಸೋಕೆ ಹೋಗ್ಬಾರ್ದು. ನಾನು ಬಿಸಿಯಾಗಿರೋ ಕುಕ್ಕರಲ್ಲಿ ಹಾಕಕ್ಕೆ ಹೋದೆ, ಅನ್ನ ಎಲ್ಲ ಅಂಟ್ಕೊತಾ ಇತ್ತು. ಹಾಗಾಗಿ ನೀವು ಮಾಡಿದಾಗ ಸಪ್ರೇಟ್ ಒಂದು ಬಾಣಲೆಲಿ ಹಾಕ್ಕೊಂಡು ಕಲಿಸ್ಕೊಂಬಿಡಿ. ನಾನು ಅದರಲ್ಲೇ ಹಾಕಿ ಕಲಿಸಿದ್ದು, ಸ್ವಲ್ಪ ಅನ್ನ ಉದ್ರಾಗಿ ಬರಲಿಲ್ಲ ಅಂತಲೇ ಹೇಳ್ಬೋದು. ಆದರೆ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ನಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿಂದ್ಬಿಟ್ಟು ಹೋದರು. ಈ ವ್ಲಾಗ್ ಬಂದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಯೂನಿಫಾರ್ಮ್ ಚೇಂಜ್ ಇರುತ್ತೆ ನೋಡಿ ಅವರಿಗೆ. ಆ ಯೂನಿಫಾರ್ಮ್ ಬಂದು ಸ್ಯಾಟರ್ಡೆ ಮತ್ತು ವೆಡ್ನೆಸ್ಡೇ ಅಷ್ಟೇ, 2 ಡೇಸು. ಮತ್ತು ನಮ್ಮ ಚಿಕ್ಕವಳಿಗೂ ಬೇರೆದಿದೆ, ದೊಡ್ಡವಳಿಗೂ ಬೇರೆದಿದೆ. ಹಾಗೆ ಇದು ಸ್ವಲ್ಪ ಜೋಳ, ಗೋಧಿ, ಹಾಗೆ ಅಕ್ಕಿ, ರಾಗಿ ಎಲ್ಲ ತೊಳೆದು ಒಣಗಿಸಿದ್ದೆ. ನಾವು ಹೊರಗಿಂದ ಹಿಟ್ಟೇನು ತೊಗೊಳಲ್ಲ, ನಾನು ತಂದುಬಿಟ್ಟು ತೊಳೆದು ನಾವೇ ಹಿಟ್ಟು ಮಾಡಿಸ್ಕೊತೀವಿ. ಅದೊಂದು ಕ್ಲಿಪ್ ಇತ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದು ವ್ಲಾಗಲ್ಲಿ